ನಮಸ್ತೆ ಕರ್ನಾಟಕ. ಇನ್ನ 86 ದಿನ ಇರೋದು ನನ್ನ ಬ್ಯಾಂಗ್ಳೂರ್ ರೈಸ್ ಇನ್ ಕಾಂಪಿಟೇಷನ್ಗೆ. ನನ್ನ ಪ್ರತಿ ಒಂದು ಮೀಲ್ನು ಕೂಡ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಎಂಜಾಯ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತೀನಿ. ಅದೇ ತರ ನಾನು ಪ್ರೀ ವರ್ಕೌಟ್ ನ ಕಂಪ್ಲೀಟ್ ಮಾಡಿ ಜಿಮ್ಮಿಗೆ ರೆಡಿ ಆಗಿ ಜಿಮ್ಮಿಗೆ ಹೊರಟು ಬಂದೆ. ಒಂದ್ ಸ್ವಲ್ಪ ವಾರ್ಮ್ ಅಪ್ ಸ್ಟ್ರೆಚಿಂಗ್ಸ್ ಎಲ್ಲ ಮಾಡ್ಕೊಂಡು ಇವತ್ತು ನನ್ನ ಆರ್ಮ್ಸ್ ಡೇ ಇತ್ತು. ಇವತ್ತು ನನ್ನ ಆರ್ಮ್ಸ್ ಡೇ ಅಲ್ಲಿ 6 ವೇರಿಯೇಷನ್ ಮಾಡಿದೆ. 3 ವೇರಿಯೇಷನ್ ಬೈಸಿಪ್ಗೆ, 3 ವೇರಿಯೇಷನ್ ಟ್ರೈಸಿಪ್ಗೆ. ಬಾರ್ಬರ್ ಕರ್ಲ್ 3 ಸೆಟ್, ಡಂಬಲ್ ಕರ್ಲ್ 3 ಸೆಟ್, ಸ್ಪೈಡರ್ ಕರ್ಲ್ 3 ಸೆಟ್. ತುಂಬಾ ಜನಕ್ಕೆ ಸ್ಪೈಡರ್ ಕರ್ಲ್ ಅಂತ ಅಂದ್ರೆ ಏನಂತ ಗೊತ್ತಿರಲ್ಲ. ಈ ನನ್ನ ಕರೆಕ್ಟ್ ಫಾರ್ಮ್ ನ ನೋಡ್ಕೊಳ್ಳಿ. 1 ಮಂತ್ ನಿಮ್ಮ ಹಾರ್ಮ್ಸ್ ಡೇಸ್ ಇದನ್ನ ಆಡ್ ಮಾಡಿ ನೋಡಿ. ನಿಮ್ಮ ಹಾರ್ಮ್ಸ್ ಯಾವ ತರ ಗ್ರೋ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಟ್ರೈಸಿಪ್ಸ್ಗೆ ಬಾರ್ಬಲ್ ಲೇಯಿಂಗ್ ಟ್ರೈಸಿಪ್ ಎಕ್ಸ್ಟೆನ್ಷನ್. ತುಂಬಾ ಜನಕ್ಕೆ ಹೊಸದಾಗಿ ಕೇಳ್ತಾ ಇರ್ತೀರಾ. ಇದನ್ನು ನಿಮ್ಮ ಟ್ರೈಸಿಪ್ ಡೇ ದಿವಸ ಆಡ್ ಮಾಡಿ ನೋಡಿ. ನಿಮ್ಮ ಟ್ರೈಸಿಪ್ ಹಗ್ ಆಗಿ ಯಾವ ತರ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ನೆಕ್ಸ್ಟ್ ಕೇಬಲ್ ಲೇಯಿಂಗ್, ಸೀಟೆಡ್ ಕೇಬಲ್ ಲೇಯಿಂಗ್ 3 ಸೆಟ್. ನೆಕ್ಸ್ಟ್ ಸಿಂಗಲ್ ಆರ್ಮ್ ಕೇಬಲ್ ಲೇಯಿಂಗ್ ಎಕ್ಸ್ಟೆನ್ಷನ್. ಇದು ಕೂಡ ಒಂದು ಟ್ರೈಸಿಪ್ಗೆ ತುಂಬಾನೇ ಒಳ್ಳೆ ವರ್ಕೌಟ್, ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ವೆಯ್ಟ್ ಟ್ರೈನಿಂಗ್ ಮುಗಿಸಿ ನೆಕ್ಸ್ಟ್ ಕಾರ್ಡಿಯೋ ಸೆಷನ್ ಹತ್ರ ಬಂದು 35 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡಿ ಮನೆಗೆ ಹೊರಟೆ. ಇವತ್ತು ಕರೆಂಟ್ ಕೂಡ ಇರಲಿಲ್ಲ ವೀಡಿಯೋಸ್ ಮಾಡೋದಕ್ಕೆ, ಆದ್ರೂ ಇಷ್ಟು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ಬಟ್ ಇಟ್ಸ್ ಓಕೆ. ನಾನು ಪುಷ್ ಮಾಡ್ತಾ ಇದ್ದೀನಿ. ನಾಳೆ ಸಿಗೋಣ. ಬಾಯ್ ಬಾಯ್.